Hello guys, welcome back to my class. In today's class we are going to teach you simple compound and complex sentence, especially sentence structure. It is very useful for all competitive exam presented by Kaviraj Jirge. ಸೊ ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಕಲಿಯೋಣ. ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಏನು, ಸೊ ಆ ಸೆಂಟೆನ್ಸ್ಗಳನ್ನ ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಯಾವ ತರ ಪರಿವರ್ತನೆ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ವಾಕ್ಯಗಳ ಒಂದು ರಚನೆ. ಸೊ ವಾಕ್ಯಗಳ ರಚನೆಯಲ್ಲಿ ನಾವು ಪ್ರಮುಖವಾಗಿ 3 ಪ್ರಕಾರವನ್ನ ಕಾಣ್ತೀವಿ. ಸೊ ಆ 3 ಪ್ರಕಾರ ಯಾವುವು? ಮೊದಲನೇದು ಸಿಂಪಲ್ ಸೆಂಟೆನ್ಸ್, ಎರಡನೇದು ಕಾಂಪೌಂಡ್ ಸೆಂಟೆನ್ಸ್ ಅಂಡ್ ಥರ್ಡ್ ಒನ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಈ ತರ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ಗಳಲ್ಲಿ 3 ಪ್ರಕಾರನ ಕಾಣ್ತೀವಿ. ಒಂದು ಸಿಂಪಲ್, ಎರಡನೇದು ಕಾಂಪೌಂಡ್, ಮೂರನೇದು ಕಾಂಪ್ಲೆಕ್ಸ್. ಸೊ ನಾವು ಸಾಕಷ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ನಮ್ಮ SSLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ಹಾಗೂ ಬೇರೆ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಈ ವಿಡಿಯೋನ ಕೊನೆವರೆಗೂ ನೋಡಿ, ಅಂದಾಗ ಮಾತ್ರ ಇರ್ತಕ್ಕಂಥ ಪ್ರತಿಯೊಂದು ರೂಲ್ಸ್ ಮತ್ತು ಫಾರ್ಮುಲಾ ತಮಗೆ ಅರ್ಥ ಆಗುತ್ತೆ. ನೋಡೋಣ, ಈಗ ಒಂದೊಂದಾಗಿ ಕಲಿಯೋಣ. ಫಸ್ಟ್ ನಾವೀಗ ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನು, ಯಾವ ತರ ರಚನೆ ಮಾಡಬೇಕು ಅನ್ನೋದನ್ನ ಈಗ ನೋಡೋಣ. ನಾವು ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನಿರುತ್ತೆ? ಆ ಸಿಂಪಲ್ ಸೆಂಟೆನ್ಸ್ ಕಂಟೈನ್ಸ್ ಅ ಸಬ್ಜೆಕ್ಟ್ ಅಂಡ್ ಅ ವರ್ಬ್. ಅಂದ್ರೆ ಒಂದು ಸಿಂಪಲ್ ಸೆಂಟೆನ್ಸ್ ಅಂದ್ರೆ ಏನಿರುತ್ತೆ? ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ವರ್ಬ್ ಇರುತ್ತೆ. ಅದನ್ನೇ ನಾವು ಕಾಮನ್ ಆಗಿ ನಾವು ಏನಂತೀವಿ? ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಒಂದು ಫಾರ್ಮುಲಾ ನೋಡಿದಾಗ ಗೊತ್ತಾಗುತ್ತೆ. ಸಿಂಪಲ್ ಸೆಂಟೆನ್ಸ್ ಈಕ್ವಲ್ ಟು ಸಬ್ಜೆಕ್ಟ್ ಪ್ಲಸ್ ಒನ್ ವರ್ಬ್. ಅಂದ್ರೆ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇದ್ದಾಗ ಅದು ಏನಾಗುತ್ತೆ? ಸಿಂಪಲ್ ಸೆಂಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ನೋಡೋಣ. ಇಟ್ ಕಂಟೈನ್ಸ್ ಆನ್ ಇಂಡಿಪೆಂಡೆಂಟ್ ಕ್ಲಾಸ್ ಆಲ್ಸೋ ಕಾಲ್ಡ್ ಮೇನ್ ಕ್ಲಾಸ್. ಸೊ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಸೊ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು? ಅಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ವರ್ಬ್ ಇರಬೇಕು ಮತ್ತು ಪೂರ್ಣ ಅರ್ಥ ಕೊಡ್ತಕ್ಕಂಥ ಒಂದು ಸೆಂಟೆನ್ಸ್ ಇರಬೇಕು. ಅದಕ್ಕೆ ಯಾವುದೇ ಬೇರೆ ಒಂದು ವಾಕ್ಯದ ಸಪೋರ್ಟ್ ಬೇಕಾಗಿಲ್ಲ. ಅಂತ ಒಂದು ಸೆಂಟೆನ್ಸ್ ಅನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಸೊ ಇಂಡಿಪೆಂಡೆಂಟ್ ಅಂದ್ರೆ ಸ್ವಾತಂತ್ರ್ಯ, ಅದಕ್ಕೆ ಬೇರೆ ಯಾವ ಒಂದು ಸೆಂಟೆನ್ಸ್ ನ ಸಹಾಯ ಬೇಕಾಗೋದಿಲ್ಲ. ಈ ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನು ನಾವು ಮೇನ್ ಕ್ಲಾಸ್ ಅಂತ ಕೂಡ ನಾವು ಬೇರೆ ಹೆಸರಿಂದ ಕರಿತೀವಿ. It expresses a complete thought that can stand on its own. ಅಂದ್ರೆ ಈ ಸಿಂಪಲ್ ಸೆಂಟೆನ್ಸ್ ಪೂರ್ಣ ಅರ್ಥ ಕೊಡ್ತಕ್ಕಂಥ ಒಂದು ಸೆಂಟೆನ್ಸ್ ಆಗಿದ್ದು ಅದಕ್ಕೆ ಬೇರೆ ವಾಕ್ಯಗಳ ಒಂದು ಸಹಾಯ ಬೇಕಾಗಿರೋದಿಲ್ಲ. ಪೂರ್ಣ ಅರ್ಥ ಕೊಡ್ಬೇಕಂದ್ರೆ ಬೇರೆ ಒಂದು ಸೆಂಟೆನ್ಸ್ ಬೇಕೇ ಆಗಿಲ್ಲ. ಆ ಒಂದು ಸಿಂಗಲ್ ಸೆಂಟೆನ್ಸ್ ನಮಗೆ ಪರಿಪೂರ್ಣವಾದ ಅರ್ಥವನ್ನ ಕೊಡುತ್ತೆ. ಸೊ ನೋಡೋಣ ಈಗ. ದ ಬೇಬಿ ಕ್ರೈಡ್ ಫಾರ್ ಮಿಲ್ಕ್. ಸೊ ದ ಬೇಬಿ ಕ್ರೈಡ್ ಫಾರ್ ಮಿಲ್ಕ್ ಅಂದ್ರೆ ಏನು? ಮಗು ಹಾಲಿಗಾಗಿ ಅಳ್ತಾ ಇತ್ತು. ಸೊ ಈ ಕೊಟ್ಟಂತ ಸೆಂಟೆನ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ. ದ ಬೇಬಿ ಅನ್ನೋದು ಒಂದು ಸಬ್ಜೆಕ್ಟ್, ಕ್ರೈಡ್ ಅನ್ನೋದು ಒಂದು ವರ್ಬ್. ಸೊ ಈ ತರ ಸಬ್ಜೆಕ್ಟ್ ಮತ್ತು ವರ್ಬ್ ಇದ್ದು ಮುಂದ್ಗಡೆ ಪ್ರೆಡಿಕೇಟ್ ಇರಬಹುದು. ಇದು ಪೂರ್ಣ ಅರ್ಥ ಕೊಡ್ತಾ ಇದೆ. ಸೊ ಪೂರ್ಣ ಅರ್ಥ ಕೊಡ್ತಾ ಇದೆ, ಇದ್ರ ಜೊತೆಗೆ ಬೇರೆ ಯಾವ ಸೆಂಟೆನ್ಸ್ ಕೂಡ ಸಪೋರ್ಟ್ ಆಗಿಲ್ಲ. ಹೀಗಾಗಿ ಇದನ್ನ ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಟಾಮ್ ರೀಡ್ಸ್ ಇಂಗ್ಲಿಷ್ ನಾವೆಲ್ಸ್. ಟಾಮ್ ಇಂಗ್ಲಿಷ್ ಕಾದಂಬರಿಗಳನ್ನ ಓದ್ತಾನೆ. ಸೊ ಇಲ್ಲಿ ಕೂಡ ಟಾಮ್ ಅನ್ನೋದು ಸಬ್ಜೆಕ್ಟ್, ರೀಡ್ಸ್ ಅನ್ನೋದು ಒಂದು ವರ್ಬ್. ಸೊ ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಇರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಇರುತ್ತೆ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್. ಈ ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದಾಗಿದೆ ಏನಾಗ್ತದೆ ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿ ಪ್ಲೇಸ್ ಬಾಸ್ಕೆಟ್ ಬಾಲ್. ಅವಳು ಬಾಸ್ಕೆಟ್ ಬಾಲ್ ಆಟವನ್ನ ಆಡುತ್ತಾಳೆ. ದಿಸ್ ಆಲ್ಸೋ ಗಿವಿಂಗ್ ಕಂಪ್ಲೀಟ್ ಮೀನಿಂಗ್ ಆನ್ ಇಟ್ಸ್ ಓನ್ ಕೆಪಾಸಿಟಿ. ಸೊ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಸಿಂಪಲ್ ಸೆಂಟೆನ್ಸ್. ಡಸ್ ರಾಧಾ ಗೋಸ್ ಟು ಲೈಬ್ರರಿ. ರಾಧಾ ಲೈಬ್ರರಿ ಹೋಗ್ತಾಳಾ? ಸೊ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಬಟ್ ಇದು ಕೂಡ ಒಂದು ಸಿಂಪಲ್ ಸೆಂಟೆನ್ಸ್. ಯಾಕಂದ್ರೆ ಇಲ್ಲಿ ಕೂಡ ರಾಧಾ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ, ಗೋಸ್ ಅನ್ನೋದು ಒಂದು ವರ್ಬ್ ಇದೆ. ಇದು ಕೂಡ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಸೊ ಇಟ್ ಈಸ್ ಸಿಂಪಲ್ ಸೆಂಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಿ ಈಸ್ ವಾಚಿಂಗ್ ಮೂವಿ. ಆತ ಚಲನಚಿತ್ರವನ್ನು ವೀಕ್ಷಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತ. ಸೊ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಸಿಂಪಲ್ ಸೆಂಟೆನ್ಸ್. ಸೊ ಸಿಂಪಲ್ ಸೆಂಟೆನ್ಸ್ ತುಂಬಾನೇ ಸಿಂಪಲ್ ಆಗಿದೆ. ಸೊ ಹೆಸರೇ ಸೂಚಿಸುವಾಗ ಅದು ಸಿಂಪಲ್ ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ವಿವರಣೆ, ಜಾಸ್ತಿ ಎಕ್ಸಾಂಪಲ್ಸ್ ಬೇಕಾಗಿಲ್ಲ. ಸೊ ಈಗ ನಾವು ಒಂದು ಸಿಂಪಲ್ ಸೆಂಟೆನ್ಸ್ ಬಗ್ಗೆ ಕಲ್ತ್ಕೊಂಡಿವಿ. ಈಗ ನೆಕ್ಸ್ಟ್ ನಾವು ಎರಡನೇ ಪ್ರಕಾರ ಸೆಂಟೆನ್ಸ್ ಸ್ಟ್ರಕ್ಚರ್ ಬರ್ತಕ್ಕಂಥ ಎರಡನೇ ಪ್ರಕಾರ ಯಾವುದು? ಕಾಂಪೌಂಡ್ ಸೆಂಟೆನ್ಸ್. ಸೊ ಕಾಂಪೌಂಡ್ ಸೆಂಟೆನ್ಸ್ ಬಗ್ಗೆ ನಾವು ನೋಡೋಣ ಈಗ. ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನಿರುತ್ತೆ? ಆ ಸೆಂಟೆನ್ಸ್ ಅಲ್ಲಿ ಕಂಟೈನ್ಸ್ 2 or more ಇಂಡಿಪೆಂಡೆಂಟ್ ಕ್ಲಾಸಸ್. ಅಂದ್ರೆ ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ 2 ಅಥವಾ 2ಕ್ಕಿಂತಲೂ ಜಾಸ್ತಿ ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಈಗಾಗಲೇ ನಾವು ಹಿಂದಿನ ಒಂದು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ನೋಡಿದೀವಿ, ಅಲ್ಲಿ ಒಂದೇ ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಾ ಇತ್ತು.
ಬಟ್ ಇಲ್ಲಿ ಏನಿರುತ್ತೆ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಎರಡು ಸ್ವತಂತ್ರ ವಾಕ್ಯಗಳು ಇರುತ್ತೆ. ಆ ಎರಡು ಸ್ವತಂತ್ರ ವಾಕ್ಯಗಳು ಏನಿರುತ್ತೆ, ಜಾಯಿಂಟ್ ಆಗಿರುತ್ತೆ. ಅದನ್ನೇ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಟೂ ಸೆಂಟೆನ್ಸಸ್ ಜಾಯಿನ್ಡ್ ವಿತ್ ಅ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂಡ್ ಅ ಕಾಮಾ. ಸೊ ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ, ಎರಡು ಸ್ವತಂತ್ರ ವಾಕ್ಯಗಳನ್ನ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಗಳನ್ನ ಬಳಸಿಕೊಂಡು ಜಾಯಿಂಟ್ ಮಾಡ್ತೀವಿ. ಜೊತೆಗೆ ಕಾಮ ಕೂಡ ಕೆಲವು ಸಾರಿ ಬಳಸ್ತೀವಿ. ಸೊ ಯಾವ ಎರಡು ಸೆಂಟೆನ್ಸ್ಗಳು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ಜಾಯಿಂಟ್ ಮಾಡಿರ್ತೀವೋ ಅದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ತೆಗೆದುಕೊಂಡು ಮತ್ತು ಕಾಮ ತೆಗೆದುಕೊಂಡು ಮಾಡ್ತೀವೋ ಅದು ಕಾಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಸೊ ಇಲ್ಲಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂದ್ರೆ ಯಾವುವು ಅವು ನಮ್ಗೆ ಗೊತ್ತಾಗಬೇಕಲ್ಲ, ಅಂದಾಗ ಮಾತ್ರ ಕಾಂಪೌಂಡ್ ಸೆಂಟೆನ್ಸ್ ಅನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ನೋಡೋಣ, ಈಗ ಫ್ಯಾನ್ ಬಾಯ್ಸ್ ಅಂತ ಹೇಳ್ತೀವಿ ನಾವು, ನೆನಪಿರಲಿ ಅಂತ ಇದೊಂದು ಶಾರ್ಟ್ ಫಾರ್ಮುಲಾವನ್ನು ಮಾಡಿದ್ವಿ. ಫ್ಯಾನ್ ಬಾಯ್ಸ್ ನಾವು ಶಾರ್ಟ್ ಫಾರ್ಮುಲಾ ಬರ್ತಕ್ಕಂಥ ಪ್ರತಿಯೊಂದು ಅಕ್ಷರ ಕೂಡ ಒಂದೊಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅನ್ನ ಪ್ರತಿನಿಧಿಸುತ್ತೆ. ಇಲ್ಲಿ ಎಫ್ ಅನ್ನೋದೇನು ಫಾರ್, ಎ ಅನ್ನೋದು ಆ್ಯಂಡ್, ಎನ್ ಫಾರ್ ನಾರ್, ಬಿ ಫಾರ್ ಬಟ್, ಓ ಫಾರ್ ಆರ್, ವೈ ಫಾರ್ ಎಟ್, ಎಸ್ ಫಾರ್ ಸೋ. ಸೊ ಇವುಗಳನ್ನೆಲ್ಲವೂ ಈಸಿಯಾಗಿ ನಾವು ನೆನಪಿಟ್ಕೋಬೇಕಂದ್ರೆ ನಾವು ಇವುಗಳಿಗೂ ಫ್ಯಾನ್ ಬಾಯ್ಸ್ ಅಂತ ಒಂದು ಸೆಂಟೆನ್ಸ್ ಅನ್ನ ನೆನಪಿಟ್ಕೋಬೇಕು. ಸೊ ಅಂದಾಗ ನಮಗೆ ಇವೆಲ್ಲ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ನಮಗೆ ನೆನಪು ಬರುತ್ತೆ. ಸೊ ಇಲ್ಲಿ ಕೊಟ್ಟಂತ ಎಕ್ಸಾಂಪಲ್ಸ್ ಏನಿವೆ ಇವೆಲ್ಲವೂ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಯಾವ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳು ಇದರಲ್ಲಿ ಯಾವುದಾದ್ರೂ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತ ತೆಗೆದುಕೊಂಡು ಜಾಯಿಂಟ್ ಆಗಿದ್ದರೆ ಅದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸಮ್ ಟೈಮ್ ಟೂ ಕ್ಲಾಸಸ್ ಆರ್ ಜಾಯಿನ್ಡ್ ಬೈ ಸೆಮಿಕೋಲನ್. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಈ ಎರಡು ಸೆಂಟೆನ್ಸ್ಗಳು ಕಾಮದಿಂದ ಜಾಯಿಂಟ್ ಆಗುತ್ತೆ. ನಾನು ಎರಡು ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ. ಬಟ್ ಕಾಮ ಅಷ್ಟೇ ಯೂಸ್ ಆಗುತ್ತೆ ಅಂತಲ್ಲ, ಕೆಲವೊಂದು ಬಾರಿ ಸೆಮಿಕೋಲನ್ ಕೂಡ ಯೂಸ್ ಆಗುತ್ತೆ. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಲ್ಲ, ದಟ್ ಈಸ್ ಸೆಮಿಕೋಲನ್. ಈಗ ನೋಡಿ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಇಲ್ಲಿ ಫಾರ್ಮುಲಾ ಏನಿದೆ, ಕಾಂಪೌಂಡ್ ಸೆಂಟೆನ್ಸ್ ಈಕ್ವಲ್ ಟು ಮೇನ್ ಕ್ಲಾಸ್ ಪ್ಲಸ್ ಕನೆಕ್ಟಿವಿಟಿ ಪ್ಲಸ್ ಮೇನ್ ಕ್ಲಾಸ್. ಅಂದರೆ ಕಾಂಪೌಂಡ್ ಸೆಂಟೆನ್ಸ್ ಅಲ್ಲಿ ಎರಡು ಮೇನ್ ಕ್ಲಾಸ್ಗಳು ಇರುತ್ತವೆ, ಮೇನ್ ಕ್ಲಾಸ್ 1, ಮೇನ್ ಕ್ಲಾಸ್ 2. ಸೊ ಆ ಎರಡು ಮೇನ್ ಕ್ಲಾಸ್ಗಳನ್ನ ಕನೆಕ್ಟಿವ್ದಿಂದ ಜಾಯಿಂಟ್ ಆಗುತ್ತೆ. ಕನೆಕ್ಟಿವ್ ಅಂದ್ರೆ ಯಾವ, ಇಲ್ಲಿ ನಾನು ಹೇಳಿದ ಆಗಲಿಗೆ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಮತ್ತು ಕಾಮ್ ಆಗಿರ್ಬೋದು ಅಥವಾ ಸೆಮಿಕೋಲನ್ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಕನೆಕ್ಟಿವ್. ಎರಡುಗಳನ್ನ ಈ ಮೇನ್ ಕ್ಲಾಸ್ಗಳನ್ನ, ಎರಡು ಮೇನ್ ಕ್ಲಾಸ್ಗಳನ್ನ ಜಾಯಿಂಟ್ ಮಾಡ್ತಕ್ಕಂಥ ಕನೆಕ್ಟಿವ್. ನೋಡೋಣ ಈಗ ಎಕ್ಸಾಂಪಲ್. ದ ಬೆಲ್ ರ್ಯಾಂಗ್ ಅಂಡ್ ದ ಮ್ಯೂಸಿಕ್ ಬಿಗ್ಯಾನ್. ಗಂಟೆ ಬಾರಿಸಿತು, ಸಂಗೀತ ನೋಡ್ಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ಎರಡು ಸೆಂಟೆನ್ಸ್ಗಳಿವೆ. ದ ಬೆಲ್ ರ್ಯಾಂಗ್ ಅಂದ್ರೆ ಗಂಟೆ ಬಾರಿಸಿತು, ಇದು ಒಂದು ಸೆಂಟೆನ್ಸ್. ಇದು ಕೂಡ ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಯಾಕಂದ್ರೆ ಇಲ್ಲಿ ದ ಬೆಲ್ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ, ಆಮೇಲೆ ರ್ಯಾಂಗ್ ಅನ್ನೋದು ಒಂದು ವರ್ಬ್ ಇದೆ. ಸೊ ಇದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ಮತ್ತೆ ದ ಮ್ಯೂಸಿಕ್ ಬಿಗ್ಯಾನ್, ಸಂಗೀತ ಪ್ರಾರಂಭವಾಯಿತು, ಇದು ಕೂಡ ಒಂದು ಓನ್ ಸೆಂಟೆನ್ಸ್ ಇದೆ, ಇದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಮ್ಯೂಸಿಕ್ ಅನ್ನೋ ಸಬ್ಜೆಕ್ಟ್, ಬಿಗ್ಯಾನ್ ಅನ್ನೋದು ವರ್ಬ್. ಸೊ ಇಲ್ಲಿ ಎರಡು ಸೆಂಟೆನ್ಸ್ಗಳನ್ನ ಆ್ಯಂಡ್ ಅನ್ನೋ ಒಂದು ಕಂಜಂಕ್ಷನ್ ಅನ್ನ ತೆಗೆದುಕೊಂಡು ಜಾಯಿಂಟ್ ಮಾಡಿರ್ತೀವಿ. ಸೊ ಈ ಆ್ಯಂಡ್ ಅನ್ನೋದು ಏನಾಗುತ್ತೆ, ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್. ದ ಸ್ಕೈ ಈಸ್ ಕ್ಲಿಯರ್, ದ ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್. ಆಕಾಶ ಶುಭ್ರವಾಗಿದೆ, ನಕ್ಷತ್ರಗಳು ಹೊಳಿತಾ ಇವೆ. ಇಲ್ಲಿ ಎರಡು ಸೆಂಟೆನ್ಸ್ಗಳು ಇಂಡಿಪೆಂಡೆಂಟ್ ಕ್ಲಾಸ್. ಇಲ್ಲಿ ನೋಡಿ, ದ ಸ್ಕೈ ಇಸ್ ಅ ಸಬ್ಜೆಕ್ಟ್, ಈಸ್ ಇಸ್ ಅ ವರ್ಬ್. ಸೊ ಒಂದು ಸಬ್ಜೆಕ್ಟ್ ಒಂದು ವರ್ಬ್ ಇರ್ತಕ್ಕಂಥ ಸೆಂಟೆನ್ಸ್ ಇಂಡಿಪೆಂಡೆಂಟ್ ಕ್ಲಾಸ್ ಸಂಪೂರ್ಣವಾದ ಅರ್ಥ ಕೊಡುತ್ತೆ. ಇಲ್ಲಿ ಕೂಡ ದ ಸ್ಟಾರ್ಸ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಆರ್ ಅನ್ನೋದು ಟ್ವಿಂಕ್ಲಿಂಗ್ ಅನ್ನೋದು ಏನಂತ ವರ್ಬ್ ಆಗುತ್ತೆ. ಸೊ ಈ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ, ದ ಸ್ಕೈ ಇಸ್ ಕ್ಲಿಯರ್ ಮತ್ತು ದ ಸ್ಟಾರ್ಸ್ ಆರ್ ಟ್ವಿಂಕ್ಲಿಂಗ್ ಅನ್ನೋ ಎರಡು ಸೆಂಟೆನ್ಸ್ಗಳನ್ನ ಸೆಮಿಕೋಲನ್ದಿಂದ ಜಾಯಿಂಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಕಾಂಪೌಂಡ್ ಸೆಂಟೆನ್ಸ್. ನೆಕ್ಸ್ಟ್ ಎಕ್ಸಾಂಪಲ್. ಎವ್ರಿ ಒನ್ ವಾಸ್ ಬ್ಯುಸಿ, ಸೊ ಐ ವೆಂಟ್ ಟು ದ ಮೂವಿ ಅಲೋನ್. ಪ್ರತಿಯೊಬ್ಬರು ತುಂಬಾನೇ ಬ್ಯುಸಿ ಆಗಿದ್ರು, ಹೀಗಾಗಿ ನಾನು ಒಬ್ಬನೇ ಚಲನಚಿತ್ರವನ್ನು ನೋಡ್ಲಿಕ್ಕೆ ಹೋದೆ ಅಂತ. ಸೊ ಇಲ್ಲಿ ಕೂಡ ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇವೆ. ಯಾವುದು, ಎವ್ರಿ ಒನ್ ವಾಸ್ ಬ್ಯುಸಿ, ಪ್ರತಿಯೊಬ್ಬರು ಬ್ಯುಸಿ ಆಗಿದ್ರು. ಇದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅರ್ಥ ಕೊಡ್ತಾ ಇದೆ, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಆಮೇಲೆ ಐ ವೆಂಟ್ ಟು ದಿ ಮೂವಿ ಅಲೋನ್ ಅನ್ನೋದು ಕೂಡ ಒಂದು ಇಂಡಿಪೆಂಡೆಂಟ್ ಕ್ಲಾಸ್. ಈ ಎರಡು ಕ್ಲಾಸ್ಗಳನ್ನ ಕಾಮ ಮತ್ತು ಸೋ ಅಂತಕ್ಕಂಥ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಜಾಯಿಂಟ್ ಮಾಡ್ತಾ ಇವೆ. ಅಂದ್ರೆ ನಮ್ಗೆ ಏನೇನು ಗೊತ್ತಾಯ್ತು, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ಗಳನ್ನ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಜಾಯಿಂಟ್ ಮಾಡೋದು, ಕಾಮಗಳನ್ನ ಬಳಸಿ ಜಾಯಿಂಟ್ ಮಾಡೋದು ಮತ್ತು ಸೆಮಿಕೋಲನ್ ಬಳಸಿ ಜಾಯಿಂಟ್ ಮಾಡೋದೇ ಕಾಂಪೌಂಡ್ ಸೆಂಟೆನ್ಸ್ ಅಂತ ಗೊತ್ತಾಗುತ್ತೆ. ಒನ್ ಮೋರ್ ಎಕ್ಸಾಂಪಲ್. ಐ ಆಮ್ ವೆರಿ ಸ್ಮಾರ್ಟ್ ಎಟ್ ಐ ಡು ನಾಟ್ ಎಂಜಾಯ್ ಸ್ಕೂಲ್.
ನಾನು ತುಂಬ ಚೆನ್ನಾಗಿದ್ದೀನಿ, ಆದರೆ ಶಾಲೆಯಿಂದ ನನಗೆ ಅಷ್ಟು ಎಂಜಾಯ್ ಆಗೋದಿಲ್ಲ. ಸೊ ಎರಡು ಸೆಂಟೆನ್ಸ್ಗಳನ್ನ ಇಲ್ಲಿ ಕಾಮ ಮತ್ತು ಎಟ್ ಅನ್ನೋ ಒಂದು ಕಂಜೆಕ್ಷನ್, ಕೋಆರ್ಡಿನೇಟಿವ್ ಕಂಜೆಕ್ಷನ್ನ ಬಳಸಿ ಜಾಯಿಂಟ್ ಮಾಡಿದ್ದೀವಿ. ಸೊ ಈ ಥರ ಬರೆಯೋ ಒಂದು ಸೆಂಟೆನ್ಸ್ ಸ್ಟ್ರಕ್ಚರನ್ನು ನಾವು ಏನಂತೀವಿ, ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಈಗ ನಾವು ಸಿಂಪಲ್ ಸೆಂಟೆನ್ಸ್ ಅಂದರೆ ಏನು ತಿಳ್ಕೊಂಡಿವಿ, ಆಮೇಲೆ ಕಂಪೌಂಡ್ ಸೆಂಟೆನ್ಸ್ ಅಂದರೆ ಏನು ತಿಳ್ಕೊಂಡಿವಿ, ಅವ್ರು ಬರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಕೂಡ ತಿಳ್ಕೊಂಡಿವಿ. ಈಗ ಮೂರನೇದು ಒಂದು ಉಳಿತು, ಅದು ಯಾವುದಂದರೆ ದಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಕಾಂಪ್ಲೆಕ್ಸ್ ಈಸ್ ಕಾಂಪ್ಲೆಕ್ಸ್ ಅಂತ ನೋಡೋಣ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೇಗಿದೆ? ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣ ಸೆಂಟೆನ್ಸ್, ವಾಕ್ಯಗಳು ತುಂಬಾ ಸಂಕೀರ್ಣವಾಗಿರುತ್ತೆ. ಸಾಹಿತ್ಯಮಯವಾಗಿ ಬರೆಯೋದಾಗಿರ್ಬೋದು, ನಾವು ರಿಟರ್ನ್ ಇಂಗ್ಲೀಷಲ್ಲಿ ಆಗಿರ್ಬೋದು, ಸೆಂಟೆನ್ಸ್ಗಳನ್ನ ಕಾಂಪ್ಲೆಕ್ಸ್ ಆಗಿ ಸಂಕೀರ್ಣವಾಗಿ ಬರೆಯೋದನ್ನೇ ನಾವು ಏನಂತೀವಿ ಅಂದರೆ ದಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು, ಅಲ್ಲಿ ಏನೇನು ಇರುತ್ತೆ, ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದನ್ನ ಈಗ ಒನ್ ಬೈ ಒನ್ ನೋಡೋಣ. ಕಂಟೆಂಟ್ಸ್ ಅ ಇಂಡಿಪೆಂಡೆಂಟ್ ಕ್ಲಾಸ್ ಆ್ಯಂಡ್ ಒನ್ ಆರ್ ಮೋರ್ ಡಿಪೆಂಡೆಂಟ್ ಕ್ಲಾಸ್. ಸೊ ನೋಡಿ ಇಲ್ಲೊಂದು ಡಿಫ್ರೆಂಟ್ ಆಗಿ ಬಂತು. ಈ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಡಿಪೆಂಡೆಂಟ್ ಕ್ಲಾಸ್ ಒನ್ ಆರ್ ಮೋರ್ ಅಂದರೆ ಒಂದಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಇರ್ಬೋದು. ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಹಿಂದೆ ಕಲಿತಂಥ ಕಾಂಪೌಂಡ್ ಸೆಂಟೆನ್ಸ್ ನೋಡಿದ್ವಿ, ಎರಡು ಇಂಡಿಪೆಂಡೆಂಟ್ ಕ್ಲಾಸ್ ಇರ್ತಿದ್ದವು. ಬಟ್ ಇಲ್ಲಿ ಹಾಗಲ್ಲ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಇನ್ನೊಂದು ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ. ಸೊ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಏನು, ಅದು ಪೂರ್ಣ ಅರ್ಥ ಕೊಡಲ್ಲ. ಅದು ಪೂರ್ಣ ಅರ್ಥ ಕೊಡಬೇಕಂದ್ರೆ ಆ ಸೆಂಟೆನ್ಸ್ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬೇಕು, ಅಂದಾಗ ಮಾತ್ರ ಅದು ಅರ್ಥ ಕೊಡುತ್ತೆ. ನೋಡೋಣ ಈಗ ಮತ್ತೆ ಏನಿರುತ್ತೆ. ದ ಡಿಪೆಂಡೆಂಟ್ ಕ್ಲಾಸ್ ಬಿಗಿನ್ಸ್ ವಿತ್ ಅ ಸಬಾರ್ಡಿನೇಟಿಂಗ್ ಕಂಜೆಕ್ಷನ್. ಸೊ ಡಿಪೆಂಡೆಂಟ್ ಕ್ಲಾಸ್ ಅಂದರೆ ಯಾವುದು, ಸಂಪೂರ್ಣವಾಗಿ ಅರ್ಥ ಕೊಡೋದಿಲ್ಲ. ಆ ಒಂದು ವಾಕ್ಯವನ್ನು ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತೀವಿ. ಅದು ಸ್ವಂತ ತನ್ನ ಒಂದು ಕೆಪಾಸಿಟಿ ಮೇಲೆ, ತನ್ನ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಅರ್ಥ ಕೊಡೋದಿಲ್ಲ. ಅದ್ರ ಜೊತೆಗೆ ಏನು ಬೇಕಂದ್ರೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬೇಕು. ಸೊ ಈ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಎದರಿಂದ ಪ್ರಾರಂಭ ಆಗುತ್ತೆ ಅಂದರೆ ಇಟ್ ಬಿಗಿನ್ಸ್ ವಿತ್ ಸಬಾರ್ಡಿನೇಟಿಂಗ್ ಕಂಜೆಕ್ಷನ್. ಸಬಾರ್ಡಿನೇಟಿಂಗ್ ಕಂಜೆಕ್ಷನ್ ಅಂದರೆ ಏನು ನೋಡೋಣ. ಆ ಸಬಾರ್ಡಿನೇಟ್ ಕಂಜೆಕ್ಷನ್ ಗೊತ್ತಾದಾಗ ಮಾತ್ರ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನು ರಚನೆ ಮಾಡಬಹುದು. ಸಬಾರ್ಡಿನೇಟ್ ಕಂಜೆಕ್ಷನ್ ಬಗ್ಗೆ ನಮ್ಗೆ ಐಡಿಯಾ ಇರಲಿಲ್ಲ ಅಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡೋಕೆ ಆಗೋದಿಲ್ಲ. ಸೊ ಸಬಾರ್ಡಿನೇಟ್ ಕಂಜೆಕ್ಷನ್ ಅಂದರೆ ಯಾವುವು? ಸಬಾರ್ಡಿನೇಟ್ ಕಂಜೆಕ್ಷನ್ ಅಂದರೆ ದ್ಯಾನ್, ಆಫ್ಟರ್, ದೌ, ಹೂ, ಬಿಕಾಸ್, ಬಿಫೋರ್, ವೆನ್, ಆಲ್ದೋ, ಇಫ್, ವೈಲ್, ಎಕ್ಸೆಟ್ರಾ. ಸೊ ಸಬಾರ್ಡಿನೇಟ್ ಕಂಜೆಕ್ಷನ್ ಸಾಕಷ್ಟಿವೆ, ಬಟ್ ನಾನು ವಾಕ್ಯದಲ್ಲಿ ಜಾಸ್ತಿ ಬಳಕೆ ಆಗ್ತಕ್ಕಂಥ ಎಕ್ಸಾಂಪಲ್ಗಳನ್ನ ಮಾತ್ರ ಸಬಾರ್ಡಿನೇಟ್ ಕಂಜೆಕ್ಷನ್ ಆಗಿ ತೆಗೆದುಕೊಂಡಿದ್ದೀನಿ. ಇವು ಜಾಸ್ತಿ ವಾಕ್ಯಗಳಲ್ಲಿ ಬಳಕೆ ಆಗುತ್ತೆ. ಸೊ ಈ ಸೆಂಟೆನ್ಸ್ಗಳಿಂದ ಏನಾಗುತ್ತೆ ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಪ್ರಾರಂಭ ಆಗುತ್ತೆ. ಎಕ್ಸಾಂಪಲ್ ನೋಡಿದಾಗ ಅದು ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡಿ, ಒಂದು ಎಕ್ಸಾಂಪಲ್ ನೋಡಿ. ಆ್ಯಸ್ ಹಿ ವಾಸ್ ಟಯರ್ಡ್ ಹಿ ವೆಂಟ್ ಟು ಬೆಡ್. ಇಲ್ಲಿ ನೋಡಿ, ಆ್ಯಸ್ ಹಿ ವಾಸ್ ಟಯರ್ಡ್, ಆತನಿಗೆ ಟಯರ್ಡ್ ಆಗಿದ್ದ ಸಲುವಾಗಿ ಅಂತ ಅಷ್ಟೇ ಇದೆ. ನಾನೀಗ ಈ ಬ್ಲ್ಯಾಕ್ ಕಲರಲ್ಲಿ ಬರೆದಂಥ ಒಂದು ಸೆಂಟೆನ್ಸನ್ನು ಅಷ್ಟೇ ಕನ್ನಡದಲ್ಲಿ ಹೇಳ್ತೀನಿ. ಆ್ಯಸ್ ಹಿ ವಾಸ್ ಟಯರ್ಡ್, ಆತ ತುಂಬ ದಣಿದಿದ್ದ ಸಲುವಾಗಿ ಇಷ್ಟೇ ಅರ್ಥ ಕೊಡ್ತಾ ಇದೆ. ಅಂದರೆ ಅದು ಕಂಪ್ಲೀಟ್ ಅರ್ಥ ಕೊಡ್ತಾ ಇಲ್ಲ. ಸೊ ಕಂಪ್ಲೀಟ್ ಅರ್ಥ ಕೊಡ್ತಾರೆ, ಯಾಕೆ ದಣಿದಿದ್ದ. ಸೊ ದಣಿದ ಸಲುವಾಗಿ ಏನಾಯ್ತು ಮುಂದೆ ಹೇಳೇ ಇಲ್ಲ, ಅವನು ದಣಿದಿದ್ದ ಸಲುವಾಗಿ ಅಂತ ಅಷ್ಟೇ ಸ್ಟಾಪ್ ಆಗುತ್ತೆ. ಸೊ ಅದು ಯಾವುದು ಅಂದರೆ ಅದು ಡಿಪೆಂಡೆಂಟ್ ಕ್ಲಾಸ್. ಇದು ಬ್ಲ್ಯಾಕ್ ಕಲರ್ ಬರೆದಿದ್ದು ಡಿಪೆಂಡೆಂಟ್, ಯಾಕಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಅರ್ಥ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಆ ಸೆಂಟೆನ್ಸ್ಗೆ ಇಲ್ಲ. ಹಿ ವೆಂಟ್ ಟು ಬೆಡ್, ಆತ ಮಲಗಲು ಹೋದ. ಅಂದರೆ ಅವನಿಗೆ ಯಾವಾಗ ಟಯರ್ಡ್ ಆಯಿತೋ ಆವಾಗ ಮಲಗಕ್ಕೆ ಹೋದ. ಹಿ ವೆಂಟ್ ಟು ಬೆಡ್ ಅನ್ನೋದೇನದು, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಯಾಕಂದರೆ ಇದು ಸಂಪೂರ್ಣವಾದ ಅರ್ಥ ಕೊಡ್ತಾ ಇದೆ. ಆತನು ಮಲಗಲು ಹೋದ. ಈ ವೈಟ್ ಕಲರ್ ಬರೆದಂಥ ಒಂದು ಸೆಂಟೆನ್ಸನ್ನು ಕನ್ನಡದಲ್ಲಿ ಹೇಳ್ತೀನಿ. ಹಿ ವೆಂಟ್ ಟು ಬೆಡ್, ಆತ ಮಲಗಲು ಹೋದ, ಅದು ಅರ್ಥ ಕೊಡ್ತಾ ಇದೆ. ಅಂದರೆ ಇದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಒಂದು ಡಿಪೆಂಡೆಂಟ್ ಕ್ಲಾಸ್, ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಈ ಎರಡು ಕ್ಲಾಸ್ಗಳ ಮಧ್ಯೆ ಒಂದು ಕಾಮ ಇದೆ ಅಲ್ವಾ, ಇದಕ್ಕೆ ನಾವೇನಂತೀವಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೀವಿ. ನೋಡಿರಿ, ಆ್ಯಸ್ ಹಿ ವಾಸ್ ಟಯರ್ಡ್ ಅನ್ನೋದು ಏನಾಗುತ್ತೆ, ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಆ್ಯಂಡ್ ಹಿ ವೆಂಟ್ ಟು ಬೆಡ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಸೊ ಒಂದು ಡಿಪೆಂಡೆಂಟ್ ಕ್ಲಾಸು, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಸೆಂಟೆನ್ಸ್ ಅಲ್ಲಿ ಇದ್ರೆ ಅದು ಡೆಫಿನೆಟ್ ಆಗಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಡಿಸೈಡ್ ಮಾಡಬೇಕು. ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಒಂದು ಬರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಬರೋ ಸಾಧ್ಯತೆ ಕೂಡ ಇರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಇಫ್ ದ ಓಜೋನ್ ಲೇಯರ್ ಕೊಲ್ಯಾಪ್ಸಸ್ ದ ಗ್ಲೋಬಲ್ ಕಮ್ಯುನಿಟಿ ವಿಲ್ ಸಫರ್. ಅಂದರೆ ಈ ಓಜೋನ್ ಪದರ ಒಂದು ವೇಳೆ ಹರಿದು ಹೋದರೆ, ಲಾಸ್ ಆದರೆ ಈ ನಮ್ಮ ಜಾಗತಿಕವಾಗಿ ಜನ ತುಂಬಾ ಒಂದು ಕಷ್ಟವನ್ನು ಎದುರಿಸಬೇಕಾಗುತ್ತೆ ಅಂತ. ಈಗ ನೋಡಿ, ಈ ಒಂದು ಸೆಂಟೆನ್ಸಲ್ಲಿ ದ ಓಜೋನ್ ಲೇಯರ್ ಕೊಲ್ಯಾಪ್ಸಸ್ ಅನ್ನೋದು ಏನಾಗುತ್ತೆ ಅಂದರೆ ಅದು
ಡಿಪೆಂಡೆಂಟ್ ಕ್ಲಾಸ್. ಯಾಕಂದರೆ ಅದು ಆ ವಾಕ್ಯ ಇಫ್ ಅನ್ನ ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಇಂದ ಪ್ರಾರಂಭವಾಗಿದೆ. ಇಲ್ಲಿ ರೂಲ್ಸ್ ಹೇಳ್ತಾ ಇದೆ ನೋಡಿ, ಸೆಕೆಂಡ್ ರೂಲ್ ವೈಟ್ ಕಲರ್ ಅಲ್ಲಿ, ದ ಡಿಪೆಂಡೆಂಟ್ ಕ್ಲಾಸ್ ಬಿಗಿನ್ಸ್ ವಿತ್ ಅ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಸೊ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಪ್ರಾರಂಭ ಆಗ್ತಕ್ಕಂಥ ಡಿಪೆಂಡೆಂಟ್ ಕ್ಲಾಸ್ ಇರುತ್ತೆ, ಅದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಅದ್ರ ಮುಂದೆ ದ ಗ್ಲೋಬಲ್ ಕಮ್ಯುನಿಟಿ ವಿಲ್ ಸಫರ್, ಜಾಗತಿಕ ಒಂದು ಸಮುದಾಯ ಕಷ್ಟವನ್ನು ಎದುರಿಸುತ್ತೆ ಅನ್ನೋದೊಂದು ಇಂಡಿಪೆಂಡೆಂಟ್ ಕ್ಲಾಸ್. ಯಾಕಂದ್ರೆ ಇದು ಸಂಪೂರ್ಣವಾಗಿ ಅರ್ಥ ಕೊಡ್ತಾ ಇದೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಇಲ್ಲಿ ಸೆಂಟೆನ್ಸ್ ತುಂಬಾ ಸಿಂಪಲ್ ಆಗಿದೆ. ಈ ಥರ ಕಾಮ ಬರ್ಬೋದು. ಕೆಲವೊಂದ್ಸಲ ಇಲ್ಲಿ ಆ್ಯಸ್ ಅನ್ನೋದು ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿದೆ. ಎರಡನೇ ಎಕ್ಸಾಂಪಲಲ್ಲಿ ಇಫ್ ಅನ್ನೋದೊಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿದೆ. ಅಂದರೆ ಡಿಪೆಂಡೆಂಟ್ ಕ್ಲಾಸ್ ಜೊತೆಗೆ ಡಿಪೆಂಡೆಂಟ್ ಕ್ಲಾಸ್ಗಿಂತ ಮುಂಚೆ ಯಾವಾಗಲೂ ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬರುತ್ತೆ. ಇಲ್ಲಿ ಆ್ಯಸ್ ಬಂದಿದೆ, ಇಲ್ಲಿ ಇಫ್ ಬಂದಿದೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಐ ಸಾ ಅ ಗರ್ಲ್ ಹೂ ಹ್ಯಾಡ್ ಬ್ಲೂ ಐಸ್. ನಾನು ಬ್ಲೂ ಅಂದರೆ ನೀಲಿ ಬಣ್ಣದ ಕಣ್ಣುಗಳನ್ನು ಹೊಂದಿದಂಥ ಒಂದು ಹುಡುಗಿಯನ್ನ ನೋಡಿದೆ. ನೋಡಿ, ಈ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ವಲ್ಪ ಈ ಎರಡು ಸೆಂಟೆನ್ಸ್ಗಿಂತಲೂ ಸ್ವಲ್ಪ ವಿಭಿನ್ನವಾಗಿದೆ. ಐ ಸಾ ಅ ಗರ್ಲ್, ನಾನು ಒಂದು ಹುಡುಗಿಯನ್ನ ನೋಡಿದೆ, ಇದು ಇಂಡಿಪೆಂಡೆಂಟ್ ಕ್ಲಾಸ್, ಯಾಕಂದರೆ ಪೂರ್ಣ ಅರ್ಥ ಕೊಡ್ತಾ ಇದೆ. ಆಮೇಲೆ ಹೂ ಹ್ಯಾಡ್ ಬ್ಲೂ ಐಸ್ ಅನ್ನೋದು ಇದು ಡಿಪೆಂಡೆಂಟ್ ಕ್ಲಾಸ್. ಈ ಡಿಪೆಂಡೆಂಟ್ ಕ್ಲಾಸ್ಗಿಂತ ಮುಂಚೆ ಏನು ಬಂದಿದೆ, ಹೂ ಅನ್ನೋ ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿದೆ. ಈ ಮೇಲಿನ ಎರಡು ಎಕ್ಸಾಂಪಲ್ಗಳಲ್ಲಿ ಪ್ರಾರಂಭದಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಬಂದಿತ್ತು, ಕೊನೆಗೆ ಇಂಡಿಪೆಂಡೆಂಟ್ ಕ್ಲಾಸ್ ಬಂದಿತ್ತು. ಬಟ್ ಈ ಒಂದು ಎಕ್ಸಾಂಪಲಲ್ಲಿ ಐ ಸಾ ಅ ಗರ್ಲ್ ಅನ್ನೋ ಫಸ್ಟ್ ಬಿಗಿನಿಂಗಲ್ಲಿ ಏನು ಬಂದಿದೆ, ಇಂಡಿಪೆಂಡೆಂಟ್ ಕ್ಲಾಸ್ ಬಂದಿದೆ, ಆ ನಂತರ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ. ಅಂದರೆ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ, ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಪ್ರಾರಂಭದಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ಬರ್ಬೋದು ಅಥವಾ ಡಿಪೆಂಡೆಂಟ್ ಕ್ಲಾಸ್ ಕೂಡ ಬರ್ಬೋದು ಅಂತ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ವೈಲ್ ದ ರೈನ್ ಫೆಲ್ ದ ಬೇಬಿ ಸ್ಲೆಪ್ಟ್. ಯಾವಾಗ ಮಳೆ ಬಂತೋ ಆವಾಗ ಆ ಮಗು ಮಲಗಿತು. ದ ಬೇಬಿ ಸ್ಲೆಪ್ಟ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್. ಆಮೇಲೆ ವೈಲ್ ದ ರೈನ್ ಫೆಲ್, ಯಾವಾಗ ಮಳೆ ಬಂತು ಅನ್ನೋದು ಅಷ್ಟೇ ಹೇಳ್ತಾ ಇದೆ, ಅದು ಮುಂದೆ ಏನು ಹೇಳ್ತಾ ಇಲ್ಲ. ಯಾಕಂದ್ರೆ ಅದು ಡಿಪೆಂಡೆಂಟ್ ಕ್ಲಾಸ್ ಇದೆ, ಸಂಪೂರ್ಣವಾಗಿ ಅರ್ಥ ಕೊಡೋಲ್ಲ. ಅದು ಯಾವಾಗ ಸಂಪೂರ್ಣವಾಗಿ ಅರ್ಥ ಕೊಡುತ್ತೆ, ಮುಂದುಗಡೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದ್ದಾಗ ಮಾತ್ರ ಅರ್ಥ ಕೊಡುತ್ತೆ. ಯಾವಾಗ ಮಳೆ ಬಂತು ಅಂದಾಗ ದ ಬೇಬಿ ಸ್ಲೆಪ್ಟ್, ಆವಾಗ ಮಾತ್ರ ಮಗು ಮಲ್ಕೊತ್ತು. ಅಂದರೆ ಈ ಡಿಪೆಂಡೆಂಟ್ ಕ್ಲಾಸ್ ಅರ್ಥ ಕೊಡಬೇಕಂದ್ರೆ ಅದ್ರ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇರಬೇಕು. ಯಾವ ಸೆಂಟೆನ್ಸಲ್ಲಿ ಒಂದು ಡಿಪೆಂಡೆಂಟ್ ಒಂದು ಇಂಡಿಪೆಂಡೆಂಟ್ ಇರುತ್ತೆ, ದಟ್ ಈಸ್ ಡೆಫಿನೆಟ್ಲಿ ಕನ್ಸಿಡರ್ಡ್ ಆಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಲಾಸ್ಟ್ ಎಕ್ಸಾಂಪಲ್ ನೋಡೋಣ ಈಗ. ಆಫ್ಟರ್ ದೇ ಫಿನಿಶ್ಡ್ ಸ್ಟಡಿಂಗ್, ಶ್ಯಾಮ್ ಆ್ಯಂಡ್ ಪೂಜಾ ವೆಂಟ್ ಟು ದಿ ಫಂಕ್ಷನ್. ಅಂದರೆ ಅವರ ಅಭ್ಯಾಸವನ್ನು ಮುಗಿಸಿದ ನಂತರ ಶ್ಯಾಮ್ ಮತ್ತು ಪೂಜಾ ಕಾರ್ಯಕ್ರಮಕ್ಕೆ ಹೋದರು. ಇಲ್ಲಿ ಪ್ರಾರಂಭದಲ್ಲಿ ಡಿಪೆಂಡೆಂಟ್ ಕ್ಲಾಸ್ ಬಂದಿದೆ, ಅದಕ್ಕಿಂತ ಮುಂಚೆ ಆಫ್ಟರ್ ಅಂತಕ್ಕಂಥ ಒಂದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಬಂದಿದೆ. ಸೊ ಈ ಥರದ ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಇದ್ದಾಗ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು ಸಿಂಪಲ್, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬರ್ತಕ್ಕಂಥ ಸೆಂಟೆನ್ಸ್ ಸ್ಟ್ರಕ್ಚರ್ ಮತ್ತು ರೂಲ್ಸ್, ಆ ಸೆಂಟೆನ್ಸಲ್ಲಿ ಏನೇನು ಇರುತ್ತೆ, ಯಾವ ಒಂದು ಸೆಂಟೆನ್ಸನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ಟ್ರಿಕ್ಸನ್ನು, ಟೆಕ್ನಿಕ್ಸನ್ನು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಎಕ್ಸಾಂಪಲ್ ನಮ್ಗೆ ಯಾವ ಥರ ಕೇಳ್ತಾರೆ ಅಂದರೆ, ಸಿಂಪಲ್ ಸೆಂಟೆನ್ಸನ್ನು ಕಂಪೌಂಡ್ ಮಾಡಿ ಅಂತ ಕೇಳ್ಬೋದು, ಅಥವಾ ಕಂಪೌಂಡ್ ಸೆಂಟೆನ್ಸನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆದಾಗ ಕನ್ವರ್ಟ್ ಮಾಡಿ ಅಂತ ಕೇಳ್ಬೋದು, ಅಥವಾ ಕಾಂಪ್ಲೆಕ್ಸ್ ಇದ್ದಂಥ ಸೆಂಟೆನ್ಸ್ ಕಂಪೌಂಡ್ ಮಾಡಿ ಅಂತ ಕೇಳ್ಬೋದು, ಅಥವಾ ಸಿಂಪಲಲ್ಲಿ ಮಾಡಿ ಅಂತ ಕೇಳ್ಬೋದು. ಅಂದರೆ ಟೋಟಲ್ ಇಂಟರ್ಚೇಂಜ್, ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸ್ಗೆ ಪರಿವರ್ತನೆ ಮಾಡಿ, ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ಬೋದು. ಸೊ ಆ ಥರದ ಕ್ವಶನನ್ನು ಸ್ವಲ್ಪ ಈಗ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ. ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಅಂದರೆ ವಾಕ್ಯಗಳ ಪರಿವರ್ತನೆ, ಒಂದು ಸೆಂಟೆನ್ಸಿಂದ ಇನ್ನೊಂದು ಸೆಂಟೆನ್ಸ್ಗೆ ಪರಿವರ್ತನೆ ಆಗೋದು. ಸೊ ನೋಡ್ರಿ ಎಕ್ಸಾಂಪಲ್, ಸಿಂಪಲ್ ಸೆಂಟೆನ್ಸಲ್ಲಿ ಹಿ ಈಸ್ ಪುವರ್, ಹಿ ಈಸ್ ಹ್ಯಾಪಿ. ಸೊ ಇಲ್ಲಿ ಎರಡು ಸಿಂಪಲ್ ಸೆಂಟೆನ್ಸನ್ನು ಕೊಟ್ಟಿದ್ದೀನಿ, ಯಾಕಂದರೆ ನಾವು ಕಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಮಾಡಬೇಕಂದ್ರೆ ಅದು ಹೆಲ್ಪ್ ಆಗುತ್ತೆ. ಹಿ ಈಸ್ ಪುವರ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್, ಆತ ಬಡವಿದ್ದಾನೆ. ಹಿ ಈಸ್ ಹ್ಯಾಪಿ, ಆತ ಸಂತೋಷದಿಂದ ಇದ್ದಾನೆ. ಇವು ಎರಡು ಕೂಡ ಸಿಂಪಲ್ ಸೆಂಟೆನ್ಸೇ. ಈ ಎರಡು ಸೆಂಟೆನ್ಸ್ಗಳನ್ನ ತೆಗೆದುಕೊಂಡು ನಾವೀಗ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಯಾವ ಥರ, ಕಂಪೌಂಡ್ ಸೆಂಟೆನ್ಸ್ ಮಾಡೋಣ ಈಗ ಫಸ್ಟು. ಸೊ ಕಂಪೌಂಡ್ ಸೆಂಟೆನ್ಸ್ ಮಾಡಬೇಕಂದ್ರೆ ಏನು ಬೇಕು ನಮಗೆ, ಒಂದು ಕಂಜಂಕ್ಷನ್ಸ್ ಬೇಕು. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಅಂತಲ್ಲ, ಫ್ಯಾನ್ ಬಾಯ್, ಆ ಫ್ಯಾನ್ ಬಾಯ್ಗಳಲ್ಲಿ ಒಂದು ಬೇಕಾಗುತ್ತೆ. ಸೊ ನೋಡೋಣ ಈಗ ಕಂಪೌಂಡ್ ಸೆಂಟೆನ್ಸ್, ಹಿ ಈಸ್ ಪುವರ್ ಬಟ್ ಹಿ ಈಸ್ ಹ್ಯಾಪಿ. ಇಲ್ಲಿ ಬಟ್ ಅನ್ನುವಂಥ ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ತೊಗೊಂಡಿದ್ವಿ, ಜೊತೆಗೆ ಒಂದು ಕಾಮನ್ನು ಕೊಟ್ಟಿದ್ವಿ. ಈ ಥರ ಬರೆದಾಗ ಅದು ಕಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ಕೆಲವೊಂದು ಸಲ ಕಾಮಗಳನ್ನ ನಾವು ಬಳಸ್ತೀವಿ, ಕೆಲವೊಂದು ಸಲ ಬಳಸಲ್ಲ. ಇಲ್ಲಿ ಕಾಮ ಬಿಟ್ಟರು ಕೂಡ ಇಟ್ಸ್ ಓಕೆ ಅಂತ ಹೇಳ್ತೀವಿ. ಅಂದರೆ ಆತ ಬಡವನಿದ್ರು ಕೂಡ ಸಂತೋಷದಿಂದ ಇದ್ದಾನೆ ಅಂತ ಒಂದು ಕಂಪೌಂಡ್ ಸೆಂಟೆನ್ಸ್. ಅಂದರೆ ಈ ಮೇಲೆ ಕೊಟ್ಟಂಥ
ಎರಡು ಸಿಂಪಲ್ ಸೆಂಟೆನ್ಸ್ಗಳನ್ನ ಬಟ್ ಅಂತಕ್ಕಂಥ ಒಂದು ಕೋಆರ್ಡಿನೇಟಿಂಗ್ ಕಂಜೆಕ್ಷನ್ ಅಂತ ಇಟ್ಕೊಂಡು ಜಾಯಿಂಟ್ ಮಾಡ್ತೀವಿ. ಈ ತರ ಜಾಯಿಂಟ್ ಮಾಡೋದೇ ಕಾಂಪೌಂಡ್. ಸೊ ಇದೇ ಸೆಂಟೆನ್ಸ್ ಅನ್ನ ನಾವೀಗ ಮತ್ತೆ ಮಾಡೋಣ, ಕಾಂಪ್ಲೆಕ್ಸ್ ಮಾಡೋಣ. ಈಗ ದೌ ಹಿ ಈಸ್ ಪುವರ್ ಹಿ ಈಸ್ ಹ್ಯಾಪಿ. ನೋಡಿ, ಈ ದೌ ಅಂತಕ್ಕಂಥ ಒಂದು ಸಬಾರ್ಡಿನೇಟ್ ಕಂಜೆಕ್ಷನ್ ಅಂತ ತಿಳ್ಕೊಂಡು ಏನ್ ಮಾಡಿದ್ವಿ, ದೌ ಹಿ ಈಸ್ ಪುವರ್, ಆತ ಬಡವನಿದ್ರು ಕೂಡ. ಆತ ಬಡವನಿದ್ರು ಕೂಡ ಅಂತ ಇಷ್ಟೇ ಅರ್ಥ ನೋಡಿದಾಗ, ಈ ಕಾಮಕ್ಕಿಂತ ಬಿಫೋರ್ ಸೆಂಟೆನ್ಸ್ ನೋಡಿದಾಗ ಆತ ಬಡವನಿದ್ರು ಕೂಡ ಇಷ್ಟೇ ಹೇಳಿದಾಗ ಅದು ಪೂರ್ಣ ಅರ್ಥ ಕೊಡೋದಿಲ್ಲ. ಸೊ ಪೂರ್ಣ ಅರ್ಥ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಹಿ ಈಸ್ ಹ್ಯಾಪಿ ಅನ್ನೋದು ಪೂರ್ಣ ಅರ್ಥ ಕೊಡ್ತಾ ಇದೆ, ಇದು ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಒಂದು ಸೆಂಟೆನ್ಸ್ ಅಲ್ಲಿ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಎರಡು ಕ್ಲಾಸ್ಗಳಿದ್ದಾಗ ಮತ್ತು ಎರಡು ಕ್ಲಾಸ್ಗಳ ಕಾಮದಿಂದ ಜಾಯಿಂಟ್ ಆದಾಗ ನಾವು ಏನಂತಿದ್ರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಹೌದಲ್ವಾ? ಈಸಿಯಾಗಿ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ಸಿಂಪಲ್ ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ಈಗಾಗಲೇ ನಾವು ಕಲ್ತ್ಕೊಂಡಿದೀವಲ್ಲ, ಹೀಗಾಗಿ ಇದು ಈಗ ನಮ್ಗೆ ಈಸಿ ಆಗ್ತಾ ಇದೆ. ಈ ತರ ನಾವು ವಾಕ್ಯಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇನ್ನೊಂದು ಟ್ರಾನ್ಸ್ಫಾರ್ಮೇಶನ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್, ಸಿಂಪಲ್ ಸೆಂಟೆನ್ಸ್. ದ ರೈನ್ ಸ್ಟಾಪ್ಡ್ ವಿ ಸ್ಟಾರ್ಟೆಡ್ ದ ಜರ್ನಿ. ಮಳೆ ನಿಂತ್ಕೊಂಡು ಬಿಡುತ್ತು, ನಾವು ಮತ್ತೆ ಪ್ರವಾಸವನ್ನ ಮುಂದುವರಿಸಿದ್ದೀವಿ ಅಂತ ಎರಡು ಸೆಂಟೆನ್ಸ್ಗಳಿವೆ. ಎರಡು ಕೂಡ ಸಿಂಪಲ್ ಸೆಂಟೆನ್ಸ್. ಸೊ ಈ ಎರಡುಗಳನ್ನ ನಾವೀಗ ಕಾಂಪೌಂಡ್ ಮಾಡಬೇಕು, ಕಾಂಪೌಂಡ್ ಸೆಂಟೆನ್ಸ್. ಸೊ ಕಾಂಪೌಂಡ್ ಸೆಂಟೆನ್ಸ್ ಮಾಡಬೇಕಂದ್ರೆ ನಮ್ಗೆ ಏನ್ ಬೇಕು, ಕೋಆರ್ಡಿನೇಟಿಂಗ್ ಕಂಜೆಕ್ಷನ್ ಅಥವಾ ಕಾಮಗಳನ್ನ ಬಳಸ್ತೀವಿ. ನೋಡೋಣ ಈಗ. ದ ಟ್ರೈನ್ ಸ್ಟಾಪ್ಡ್ ಆ್ಯಂಡ್ ವಿ ಸ್ಟಾರ್ಟೆಡ್ ದ ಜರ್ನಿ. ಅಂದರೆ ಟ್ರೈನ್ ನಿಲ್ಕೋತು ಮತ್ತು ನಮ್ಮ ಪ್ರವಾಸವನ್ನ ಪ್ರಾರಂಭ ಮಾಡಿದ್ವಿ ಅಂತ. ಇಲ್ಲಿ ಆ್ಯಂಡ್ ಅಂತಕ್ಕಂಥ ಒಂದು ಕೋಆರ್ಡಿನೇಟಿಂಗ್ ಕಂಜೆಕ್ಷನ್, ಫ್ಯಾನ್ ಬಾಯ್ಸ್ ಅಲ್ಲಿ ಬರ್ತಕ್ಕಂಥ ಆ್ಯಂಡ್ನ ಬಳಸ್ಕೊಂಡು ನಾವು ಕಾಂಪೌಂಡ್ ಸೆಂಟೆನ್ಸ್ನ ಮಾಡ್ತೀವಿ. ಈ ಎರಡು ವಾಕ್ಯಗಳನ್ನ, ಎರಡು ಸಿಂಪಲ್ ಸೆಂಟೆನ್ಸ್ಗಳನ್ನ ಕಾಮ ಮತ್ತು ಆ್ಯಂಡ್ಗಳಿಂದ ಜಾಯಿಂಟ್ ಮಾಡಿದ್ದೀವಿ. ಸೊ ಈಗ ನಾವು ಕಾಂಪ್ಲೆಕ್ಸ್ ಮಾಡೋಣ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಬೇಕಂದ್ರೆ ನಮಗೆ ಏನು ಬೇಕು, ಒಂದು ಸಬಾರ್ಡಿನೇಟಿಂಗ್ ಕಂಜೆಕ್ಷನ್ ಬೇಕು, ಮತ್ತೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಒಂದು ಡಿಪೆಂಡೆಂಟ್ ಕ್ಲಾಸ್ ಅನ್ನು ತಗೋಬೇಕು. ನೋಡೋಣ ಈಗ. ಆಸ್ ಸೂನ್ ಆಸ್ ದ ಟ್ರೈನ್ ಸ್ಟಾಪ್ಡ್, ಟ್ರೈನ್ ನಿಲ್ಲಿದ ತಕ್ಷಣ ವಿ ಸ್ಟಾರ್ಟೆಡ್ ದ ಜರ್ನಿ, ನಾವು ನಮ್ಮ ಪ್ರವಾಸವನ್ನು ಪ್ರಾರಂಭಿಸ್ತೀವಿ. ಸೊ ಈ ಬಿಗಿನಿಂಗಲ್ಲಿ ಕೊಟ್ಟಂಥ ಸೆಂಟೆನ್ಸ್ ಡಿಪೆಂಡೆಂಟ್ ಕ್ಲಾಸ್ ಇದೆ, ಯಾಕಂದರೆ ಅದು ಪೂರ್ಣ ಅರ್ಥ ಕೊಡ್ತಾ ಇಲ್ಲ. ಜೊತೆಗೆ ಆಸ್ ಸೂನ್ ಆಸ್ ಅಂತಕ್ಕಂಥ ಒಂದು ಸಬಾರ್ಡಿನೇಟಿಂಗ್ ಕಂಜೆಕ್ಷನ್ ಇದೆ. ಅಂದರೆ ಟ್ರೈನ್ ನಿಂತ ತಕ್ಷಣ ಅಂತ ಅಷ್ಟೇ ಹೇಳ್ತಾ ಇದೆ. ಇದು ಪೂರ್ಣ ಅರ್ಥ ಕೊಡ್ಬೇಕಂದ್ರೆ ಯಾವಾಗ ಬೇಕು, ಮುಂದ್ಗಡೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬೇಕು. ಅದು ವಿ ಸ್ಟಾರ್ಟೆಡ್ ದ ಜರ್ನಿ ಅನ್ನೋ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಈ ಥರ ನಾವು ಸೆಂಟೆನ್ಸ್ಗಳನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ. ಸೊ ಇಲ್ಲಿ ಕೊಟ್ಟಂಥ ಎಲ್ಲ ಸೆಂಟೆನ್ಸ್ಗಳನ್ನ ಒಂದು ನೋಟ್ಬುಕ್ಕಲ್ಲಿ ಕ್ಲಿಯರಾಗಿ ಬರ್ಕೊಂಡು ಇನ್ನೂ ಒಂದು 5-6 ಎಕ್ಸಾಂಪಲ್ಗಳನ್ನ ನೀವು ಓನ್ ಆಗಿ ಏನು ಮಾಡಬೇಕು ಅಂದರೆ, ಸಿಂಪಲ್ ಸೆಂಟೆನ್ಸ್ ಇದ್ದದ್ದು ಕಾಂಪೌಂಡ್, ಕಾಂಪೌಂಡ್ ಇದ್ದದ್ದು ಕಾಂಪ್ಲೆಕ್ಸ್, ಈ ಥರ ಪ್ರಾಕ್ಟೀಸ್ ಮಾಡಿ ಒಂದು 5 ಅಥವಾ 10 ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸಿಂಪಲ್, ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ಸಂಪೂರ್ಣವಾದ ಒಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಈಸಿಯಾಗಿ ನೀವು ಕನ್ವರ್ಟನ್ನು ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಡೌಟ್ಗಳನ್ನು ಕೇಳಬಹುದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.